ಲೇಡೀಸ್ ಅಂಡ್ ಜೆಂಟಲ್ಮನ್, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ಪ್ರತಿದಿನದ ಪ್ರಚಲಿತ ವಿದ್ಯಮಾನಗಳ ಕುರಿತ ಎಕ್ಸ್ಪ್ಲೈನರ್ಗೆ ಸ್ವಾಗತ. ನಾನು ಹಬೀಬ್ ದಂಡಿ. ಎಸ್ ವೀಕ್ಷಕರೇ, ಇವತ್ತು ರಾಜ್ಯಾದ್ಯಂತ ಅದರಲ್ಲೂ ಬಿಜೆಪಿ ಪಕ್ಷದಲ್ಲಿ ಒಂದು ದೊಡ್ಡ ಮಟ್ಟದ ಸಂಚಲನದ ಸುದ್ದಿ ಅದು ಹರಿದಾಡ್ತಾ ಇರತಕ್ಕಂಥದ್ದು. ಹಿಂದೂ ಹುಲಿ ಅಂತಾನೆ ಕರೆಸ್ಕೊಳ್ಳುವಂಥ, ಫೈರ್ ಬ್ರಾಂಡ್ ಅಂತಾನೆ ಕರೆಸ್ಕೊಳ್ಳುವಂಥ ಉತ್ತರ ಕನ್ನಡದ ಸಂಸತ್ ಸ್ಥಾನದ ಮಾಜಿ ಸಂಸದ ಅನಂತಕುಮಾರ ಹೆಗಡೆ ಒಂದು ಬಿಜೆಪಿ ಪಕ್ಷಕ್ಕೆ ವಾಪಸ್ ಬರ್ತಾ ಇದ್ದಾರೆ, ರಾಜ್ಯ ರಾಜಕಾರಣಕ್ಕೆ ವಾಪಸ್ ಬರ್ತಾ ಇದ್ದಾರೆ. ರಾಜ್ಯದ ಬಿಜೆಪಿ ಪಕ್ಷಕ್ಕೆ ಅವರನ್ನ ಅಧ್ಯಕ್ಷರನ್ನಾಗಿ ನೇಮಿಸಲಾಗ್ತಾ ಇದೆ ಅನ್ನುವಂತಹ ಒಂದು ಸುದ್ದಿ ಭಾರಿ ಮಟ್ಟದಲ್ಲಿ ಸಂಚಲನವನ್ನ ಹುಟ್ಟಾಕ್ತಾ ಇದೆ. ಈಗಿರ್ತಕ್ಕಂಥ ನಾಯಕರುಗಳನ್ನ, ಅದರಲ್ಲೂ ಪ್ರಮುಖವಾಗಿ ಬಿ.ವೈ. ವಿಜಯೇಂದ್ರ ಮತ್ತು ಬಿ.ಎಸ್. ಯಡಿಯೂರಪ್ಪನವರಿಗೆ ಇದು ಥ್ರೆಟ್ ಆಗಲಿದೆ ಅನ್ನುವಂತಹ ಒಂದು ಮಾತು ಕೂಡ ಕೇಳಿ ಬರ್ತಾ ಇದೆ. ಏನೆಲ್ಲ ಬಿಜೆಪಿಯಲ್ಲಿ ನಡೀತಾ ಇದೆ ಆ ಕುರಿತಂತೆ ನಾನು ಮಾಹಿತಿಗಳನ್ನ ನಿಮಗೆ ಕೊಡ್ತೀನಿ. ಎಸ್ ವೀಕ್ಷಕರೇ, ಅನಂತಕುಮಾರ ಹೆಗಡೆ ಹೇಳಿ ಕೇಳಿ ಫೈರ್ ಬ್ರಾಂಡ್ ಸಾಕಷ್ಟು ವಿವಾದಾತ್ಮಕ ಹೇಳಿಕೆಗಳನ್ನು ಕೊಟ್ಟಿರ್ತಕ್ಕಂಥದ್ದು. ಕೋಮು ರಾಜಕಾರಣಕ್ಕೆ ಮತ್ತು ಕೋಮು ಭಾಷಣಗಳಿಗೆ ಹೇಳಿ ಮಾಡಿಸಿದ ವ್ಯಕ್ತಿ ಅನಂತಕುಮಾರ್ ಹೆಗಡೆ. ಹಾಗಾಗಿ ಅನಂತಕುಮಾರ್ ಹೆಗಡೆಯವರನ್ನ ಬಳಸಿಕೊಂಡು ರಾಜ್ಯ ಬಿಜೆಪಿ ಈಗ ಮುಂದಿನ ಚುನಾವಣೆಯನ್ನ ಎದುರಿಸುತ್ತಾ ಅನ್ನುವಂಥ ಒಂದು ಪ್ರಶ್ನೆ ಬಿಜೆಪಿಗರಲ್ಲಿ ಹುಟ್ಟು ನಿಂತಿದೆ. ಅದಲ್ಲದೆ ಈಗಾಗಲೇ ನೋಡಿ, ಬಿ.ಎಸ್. ಯಡಿಯೂರಪ್ಪ ಇದ್ದಾರಲ್ಲ, ಅವರು ಯಾವತ್ತೂ ಕೂಡ ಇಡೀ ತಮ್ಮ ಜೀವಿತಾವಧಿಯಲ್ಲಿ ಕೋಮು ರಾಜಕಾರಣವನ್ನು ಮಾಡಿಲ್ಲ, ಕೋಮು ರಾಜಕಾರಣವನ್ನು ಬೆಂಬಲಿಸಿಲ್ಲ ಮತ್ತು ಕೋಮು ಭಾಷಣವನ್ನು ಯಾವತ್ತೂ ಕೂಡ ಅವರು ಮಾಡಿಲ್ಲ. ನಾವು ಅವರ ರಾಜಕೀಯ ಪರಿಸ್ಥಿತಿಯನ್ನು, ಅವರ ಇತಿಹಾಸವನ್ನು ಗಮನಿಸಿದರೆ ಅದರಂತೆಯೂ ಕೂಡ ಈಗ ತಮ್ಮ ಮಗನಿಗೆ ಅವರು ರಾಜ್ಯಾಧ್ಯಕ್ಷ ಪಟ್ಟವನ್ನು ಕೊಡಿಸಿರ್ತಕ್ಕಂಥದ್ದು ಈ ಹಂತದಲ್ಲಿ ಅಷ್ಟು ಈಸಿಯಾಗಿ ಯಡಿಯೂರಪ್ಪನವರು ಬಿಟ್ಟುಬಿಡ್ತಾರಾ ಅನ್ನುವಂಥ ಪ್ರಶ್ನೆ ಹುಟ್ಕೊಂಡಿದೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಬಿಜೆಪಿಯ ನಾವು ಸ್ಟ್ರಾಟಜಿನ ಗಮನದಲ್ಲಿ ಇಟ್ಕೊಂಡ್ರೆ, ಬಿಜೆಪಿಯ ಬಹುಪಾಲು ಮತದಾರರು ಯಾರು ಗೊತ್ತಾ? ಮೇಲ್ವರ್ಗ, ಮೇಲ್ಜಾತಿ ಮತ್ತು ಪ್ರಮುಖವಾಗಿ ಲಿಂಗಾಯತ ಮತದಾರರು ಇವತ್ತು ಬಿಜೆಪಿಯ ಕೈ ಹಿಡಿದಿದ್ದಾರೆ. ಯಾವತ್ತು 2008ರಲ್ಲಿ ಭಾಷೆಯನ್ನು ಕೊಟ್ಟಿರ್ತಕ್ಕಂಥ ಭಾಷೆಯನ್ನು ತಪ್ಪಿಸೋದ್ರ ಮೂಲಕ ಎಚ್.ಡಿ. ಕುಮಾರಸ್ವಾಮಿ ಯಡಿಯೂರಪ್ಪನವರಿಗೆ ಮೋಸ ಮಾಡಿದ್ರು ಅನ್ನುವಂಥ ಮಾತು ಬಂತೋ, ಅದರ ನಂತರ ಇಡೀ ಲಿಂಗಾಯತ ಸಮುದಾಯ ಯಡಿಯೂರಪ್ಪನವರ ಬೆನ್ನಿಗೆ ನಿಂತು ಅವರು ಮುಖ್ಯಮಂತ್ರಿ ಆಗೋ ಥರ ನೋಡಿಕೊಂಡ್ರು. ಇವತ್ತಿಗೂ ಕೂಡ ಯಡಿಯೂರಪ್ಪನವರು ಅಂದರೆ ಲಿಂಗಾಯತ ಸಮುದಾಯ ಅಂದರೆ ಯಡಿಯೂರಪ್ಪ ಅನ್ನುವಂಥ ಒಂದು ಮಾತಿದೆ. ಈ ಹಂತದಲ್ಲಿ ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದ ಅನಂತಕುಮಾರ್ ಹೆಗಡೆಯವರು ಲಿಂಗಾಯತ ಸಮುದಾಯದ ಎದುರು ನಿಂತ್ಕೊಳ್ಳೋದಕ್ಕೆ ಸಾಧ್ಯನಾ ಅನ್ನುವಂಥದ್ದನ್ನ ಇಡೀ ಬಿಜೆಪಿಯ ಇತಿಹಾಸದಲ್ಲಿ ನಾವು ನೋಡ್ಕೊಂಡು ಬರಬೇಕಾಗಿದೆ. ಹಾಗಾಗಿ ಯಡಿಯೂರಪ್ಪನವರ ವರ್ಚಸ್ಸು ಮತ್ತು ರಾಜಕೀಯ ಕಬಂಧ ಬಾಹುಗಳು ಜೊತೆಗೆ ತಮ್ಮ ಮಗನನ್ನ ರಾಜಕೀಯ ಭವಿಷ್ಯವಿದೆ ಅದನ್ನ ಕಟ್ಟಿಕೊಡುವಲ್ಲಿ ಅವರು ಸುಮ್ಮನೆ ಕೂತ್ಕೊಳ್ತಾರಾ? ಅದರಲ್ಲೂ ಕೂಡ ಈಗ ಮೂಲೆ ಗುಂಪಂತಾನೆ ಕರೆಸ್ಕೊಳ್ಳಾಗ್ತಿರ್ತಕ್ಕಂಥ ಅನಂತಕುಮಾರ್ ಹೆಗಡೆ ಏನಿದ್ದಾರೆ, ಅವರು ಈಗಾಗಲೇ ಹಲವಾರು ಎಡವಟ್ಟುಗಳನ್ನು ಮಾಡ್ಕೊಂಡಿದ್ದಾರೆ. ಸಂವಿಧಾನವನ್ನೇ ಬದಲಿಸ್ತೀನಿ ಅನ್ನುವಂಥ ಒಂದು ಮಾತನ್ನು ಹೇಳೋದ್ರ ಮೂಲಕ 2023-24 ಚುನಾವಣೆಯಲ್ಲಿ ಅವರನ್ನು ಮೂಲೆ ಗುಂಪು ಬಿಜೆಪಿಯೇ ಮಾಡಿಬಿಡ್ತು, ಕೇಂದ್ರ ಬಿಜೆಪಿ ಮತ್ತು ರಾಜ್ಯ ಬಿಜೆಪಿ. ಈ ಹಂತದಲ್ಲಿ ಅನಂತಕುಮಾರ್ ಹೆಗಡೆಯವ್ರನ್ನ ಕರ್ಕೊಂಡು ಬಂದರೆ ಯಡಿಯೂರಪ್ಪ ಸುಮ್ಮನೆ ಇರ್ತಾರಾ ಅಂತ. ಯಾಕಂದ್ರೆ ಈಗಾಗಲೇ ಯಡಿಯೂರಪ್ಪನವರ ಗುಣ ನಿಮಗೆ ಗೊತ್ತಿದೆ. ಅವರು ರಾಜಕೀಯ ನೇತಾರರು ಹೌದು, ಮಾಸ್ ಲೀಡರು ಹೌದು, ರೈತ ನಾಯಕನೂ ಹೌದು, ಒಂದು ಸಮುದಾಯದ ಒಂದು ದೊಡ್ಡ ಮೇರು ನಾಯಕನೂ ಹೌದು. ಎಲ್ಲವನ್ನ ಕಟ್ಕೊಂಡು ಬಿಜೆಪಿ ವಿರುದ್ಧನೇ ಅವರು ಸಿಡಿದೇಳ್ತಾರೆ ಅನ್ನೋದಕ್ಕೆ ಯಾವುದೇ ಅನುಮಾನ ಇದ್ದಂತಿಲ್ಲ. ಯಾಕಂದ್ರೆ ಈಗಾಗಲೇ ಅವರು ಬಿಜೆಪಿಯಿಂದ ಸಿಡಿದು ಕೆಜೆಪಿಯನ್ನು ಕಟ್ಟಿರ್ತಕ್ಕಂಥದ್ದು, ಕರ್ನಾಟಕ ಜನತಾ ಪಾರ್ಟಿಯನ್ನು ಕಟ್ಟಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಗೊತ್ತೇ ಇದೆ ಅಲ್ವಾ? ಈ ಹಂತದಲ್ಲಿ ಬಿ.ಎಸ್. ಯಡಿಯೂರಪ್ಪ ಮತ್ತು ಬಿ.ವೈ. ವಿಜಯೇಂದ್ರ ಮತ್ತು ರಾಜ್ಯದಲ್ಲಿರ್ತಕ್ಕಂಥ ಲಿಂಗಾಯತ ಲಾಬಿಯನ್ನ ದಾಟಿ ಅನಂತಕುಮಾರ್ ಹೆಗಡೆ ರಾಜ್ಯದಲ್ಲಿ ಬಿಜೆಪಿಯನ್ನು ಮುನ್ನಡೆಸೋದಕ್ಕೆ ಸಾಧ್ಯನಾ ಅನ್ನುವಂಥದ್ದು. ಎಲ್ಲಕ್ಕಿಂತ ಪ್ರಮುಖವಾಗಿ ರಾಜ್ಯದಲ್ಲಿ ಇವತ್ತು, ಅದರಲ್ಲೂ ಕರ್ನಾಟಕದಲ್ಲಿ ಕೋಮು ರಾಜಕಾರಣಕ್ಕೆ ಪ್ರಶಸ್ತಿ ಸಿಗುತ್ತಾ? ಇದು ಉತ್ತರ ಪ್ರದೇಶ ಅಲ್ಲ, ಇದು ರಾಜಸ್ಥಾನ ಅಲ್ಲ, ಮಧ್ಯಪ್ರದೇಶ ಅಲ್ಲ, ಬಿಹಾರ ಅಲ್ಲ. ಈ ಹಂತದಲ್ಲಿ ಕರ್ನಾಟಕದಲ್ಲಿ ಅನಂತಕುಮಾರ್ ಹೆಗಡೆ ಅಂತ ಒಂದು ಕೋಮು ಭಾಷಣ ಮಾಡುವಂಥ ರಾಜಕಾರಣಿಯನ್ನು ಇಟ್ಕೊಂಡು ಕೋಮು ರಾಜಕಾರಣದ ಮೂಲಕ ಕರ್ನಾಟಕ ರಾಜ್ಯದಲ್ಲಿ ಅಧಿಕಾರ ಹಿಡಿಯೋದಕ್ಕೆ ಸಾಧ್ಯನಾ ಅನ್ನುವಂಥ ಪ್ರಶ್ನೆ ಕೂಡ ಬಿಜೆಪಿಗರಲ್ಲೇ ಕೇಳಿ ಬರ್ತಾ ಇದೆ. ಯಾಕಂದ್ರೆ ಅನಂತಕುಮಾರ್ ಹೆಗಡೆಯಿಂದ ಯಾರು ಹೋಗ್ಬೋದು? ಯಾರೋ ಒಂದು 3-4 ಜನ, ಈ ಚಕ್ರವರ್ತಿ ಸೂಲಿಬೆಲೆ ಅಂತವರು, ಈ ಪುನೀತ್ ಕೇರೆಹಳ್ಳಿ ಅಂತವರು, ಈ ಥರದವ್ರು ಹೋಗ್ಬೋದೇ ಹೊರತು ಇನ್ಯಾವ ಪ್ರಜ್ಞಾವಂತ ಶಾಸಕರು ಹೋಗ್ಲಿಕ್ಕೆ ಸಾಧ್ಯ? ಒಂದಿಬ್ರು ನಮ್ಮ ಮೈಸೂರಿನ ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರು ಹೋಗ್ಬೋದು, ಅಥವಾ ಈ ಶರಣ್ ಪಂಪೇಲ್ ಅಂತವರು, ಸುನೀಲ್ ಕುಮಾರ್ ಅಂತವರು, ಒಂದು ರೀತಿ ಉಗ್ರವಾದ ಭಾಷಣಗಳನ್ನು ಮಾಡುವಂಥವ್ರು ಹೋಗ್ಬೋದೇ ಹೊರತು ಪ್ರಜ್ಞಾವಂತ ರಾಜಕಾರಣ ಮಾಡಬೇಕು ಅಂತ ಬಂದಿರೋರು ಯಾರಾದರೂ ಹೋಗ್ತಾರಾ? ಜೊತೆಗೆ ಬೇರೆ ಬೇರೆ ಪಕ್ಷಗಳಿಂದ ಬಿಜೆಪಿಗೆ ಬಂದಿರತಕ್ಕಂಥವರು
ಅನಂತಕುಮಾರ್ ಹೆಗಡೆಯವರ ಉಗ್ರ ರಾಜಕಾರಣಕ್ಕೆ ಸಾಥ್ ನೀಡ್ತಾರಾ, ಅಲ್ಲಿ ಪಕ್ಷ ಸೋತಂಗಾಗಲ್ವಾ ಅನ್ನೋಂಥದ್ದು. ಎಲ್ಲಕ್ಕಿಂತ ಮುಖ್ಯವಾಗಿ ಇಲ್ಲಿ ನೋಡಿ, ಸಿದ್ದರಾಮಯ್ಯ ಒಂದು ವೇದಿಕೆಯನ್ನು ಇಲ್ಲಿ ಸಿದ್ಧ ಮಾಡಿದ್ದಾರೆ. ಅಹಿಂದ ನಾಯಕ, ಅಹಿಂದ ಮತಗಳು ಅನ್ನುವಂಥದ್ದು. ಈಗಾಗಲೇ ಮೇಲ್ವರ್ಗದ ಮತಗಳನ್ನೇ ನಂಬಿಕೊಂಡು ಈಗಾಗಲೇ 2023ರಲ್ಲಿ ಸೋಲು ಕಂಡಿದೆ ಅಲ್ವಾ ಬಿಜೆಪಿ. ಹಾಗಾಗಿ ಅದಕ್ಕೆ ಪರಿಪೂರ್ಣ ಬಹುಮತ ಇಲ್ಲಿವರೆಗೂ ಯಾವತ್ತೂ ಕೂಡ ಬಂದೇ ಇಲ್ಲ. ಈ ಹಂತದಲ್ಲಿ ಅನಂತಕುಮಾರ್ ಹೆಗಡೆಯವರನ್ನ ಇಟ್ಕೊಂಡು ರಾಜಕಾರಣ ಮಾಡೋದು, 2028ರ ಚುನಾವಣೆಯನ್ನು ಎದುರಿಸೋದು ಅಷ್ಟು ಸರಳವಾ ಮತ್ತು ಈಸಿಯಾ ಅನ್ನುವಂಥ ಪ್ರಶ್ನೆ ಹುಟ್ಕೊಂಡಿದೆ. ಇದೆಲ್ಲದರ ಹೊರತಾಗಿ ನೋಡಿ, ಸ್ವತಃ BS ಯಡಿಯೂರಪ್ಪನವರ ರಾಜಕಾರಣ ಯಾವ ಥರದ್ದು ಅನ್ನುವಂಥದ್ದು. ಈ ಲಿಂಗಾಯತ ತಾರತಮ್ಯವನ್ನು ಅವ್ರು ಯಾವತ್ತೂ ಕೂಡ ಸಹಿಸಿಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಇದಲ್ಲದೆ ಬ್ರಾಹ್ಮಣ ನಾಯಕರನ್ನ ಸ್ವತಃ ಲಿಂಗಾಯತ ನಾಯಕರಾಗಿರ್ತಕ್ಕಂಥ BS ಯಡಿಯೂರಪ್ಪನವರು ಎಷ್ಟು ಜನನ ಬೆಳೆಸಿದ್ದಾರೆ ಅನ್ನುವಂಥದ್ದು. BS ಯಡಿಯೂರಪ್ಪನವರು ಮತ್ತು ಅನಂತಕುಮಾರ್ ಇದರಲ್ಲ ಸಂಸದರು, ಬೆಂಗಳೂರಿನ ಸಂಸದರು, ಅವ್ರು ಇರೋವರೆಗೂ ಕೂಡ ಅವರಿಬ್ಬರ ನಡುವೆ ದೊಡ್ಡ ಮಟ್ಟದ ಒಂದು ಆಂತರಿಕ ಬೇಗುದಿ ನಡೀತಾನೆ ಇತ್ತು. ಯಾವತ್ತೂ ಕೂಡ BS ಯಡಿಯೂರಪ್ಪನವರನ್ನ ದಾಟಿ ಅನಂತಕುಮಾರ್ ಹೋಗೋದಕ್ಕೆ ಸಾಧ್ಯನೇ ಆಗಲಿಲ್ಲ. ಅವರು ಅದಕ್ಕೆ ರಾಜ್ಯ ರಾಜಕಾರಣವನ್ನು ಬಿಟ್ಟುಬಿಟ್ಟು ಕೇಂದ್ರ ರಾಜಕಾರಣಕ್ಕೆ ಹೋಗ್ಬಿಟ್ರು ಅಲ್ವಾ. ಈಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿನೂ ಕೂಡ ಯಡಿಯೂರಪ್ಪನವರನ್ನ ದಾಟ್ಕೊಂಡು ಹೋಗೋದಕ್ಕೆ ಸಾಧ್ಯನಾ? ಬ್ರಾಹ್ಮಣ ನಾಯಕರಾಗಿ ಸಾಧ್ಯ ಇಲ್ಲ. ಇದಲ್ಲದೆ ಸಂತೋಷ್ ಜಿ ಮತ್ತು ಯಡಿಯೂರಪ್ಪನವರ ನಡುವಿನ ಹಗ್ಗಜಗ್ಗಾಟಗಳು ನಮಗೆಲ್ಲರಿಗೂ ಗೊತ್ತೇ ಇದೆ. BS ಯಡಿಯೂರಪ್ಪನವ್ರನ್ನ ದಾಟ್ಕೊಂಡು ಹೋಗೋದಕ್ಕೆ ಸಾಧ್ಯನಾ? ಸಾಧ್ಯ ಇಲ್ಲ. ಜೊತೆಗೆ ಸದಾನಂದ ಗೌಡರು ಕೂಡ ಮೇಲೆ ಎದ್ದಳ್ಳಿಲ್ಲ. ಯಾಕೆಂತಂದ್ರೆ ಅವರೇ ಮುಖ್ಯಮಂತ್ರಿ ಮಾಡಿದ್ರು ಕೂಡ, ಯಡಿಯೂರಪ್ಪನವರೇ ಸದಾನಂದ ಗೌಡರನ್ನ ಮುಖ್ಯಮಂತ್ರಿ ಮಾಡಿದ್ರು ಕೂಡ ಎದ್ದೇಳಲಿಲ್ಲ ಸದಾನಂದ ಗೌಡರು. ಹಾಗಾಗಿ ಮತ್ತೆ ಲಿಂಗಾಯತ ನಾಯಕ ಜಗದೀಶ್ ಶೆಟ್ಟರ್ ಅವರನ್ನೇ ಕರೆದು ಕೂರಿಸಬೇಕಾಯಿತು. ಹಾಗಾಗಿ ಈಗಿರ್ತಕ್ಕಂಥ ಒಂದು ಲಿಂಗಾಯತ ನಾಯಕರಿದಾರಲ್ಲ, ಯಡಿಯೂರಪ್ಪ ಎಂಥ ರಾಜಕಾರಣಿ ಅಂತಂದು ಹೇಳೋದಕ್ಕೆ ನಾ ಹೇಳೋದು, ಅವರು ಬಿಜೆಪಿಯಲ್ಲಿ ಎಷ್ಟು ಪ್ರಭುತ್ವವನ್ನು ಗಳಿಸಿದ್ದಾರೆ ಮತ್ತು ಲಿಂಗಾಯತ ಸಮುದಾಯದಲ್ಲಿ ಅವರಿಗೆ ಎಷ್ಟು ಹೋಲ್ಡ್ ಇದೆ ಅಂತಂದ್ರೆ, ತಮ್ಮ ವಿರುದ್ಧ ಬಿದ್ದ ಲಿಂಗಾಯತ ನಾಯಕರನ್ನೇ ಅವರು ಬಿಟ್ಟಿಲ್ಲ. ಬಸನಗೌಡ ಪಾಟೀಲ್ ಯತ್ನಾಳ್ ಕಥೆ ಏನಾಗಿದೆ ಇವತ್ತು? ಬಿಜೆಪಿ ಪಕ್ಷದಿಂದ ಅವರು ಉಚ್ಚಾಟಿತಗೊಂಡಿದ್ದಾರೆ ಅಲ್ವಾ. ಬಸವರಾಜ ಬೊಮ್ಮಾಯಿಯನ್ನ CM ಮಾಡಿದ್ರು, ಆದರೆ ಇವತ್ತು ಬಸವರಾಜ ಬೊಮ್ಮಾಯಿ ಹತ್ರಕ್ಕಿದಾರ ಯಡಿಯೂರಪ್ಪನವ್ರ ಹತ್ರಕ್ಕೆ? ಇಲ್ಲ. ಜಗದೀಶ್ ಶೆಟ್ಟರ್ ಅವ್ರನ್ನ CM ಮಾಡಿದ್ರು, ಶೆಟ್ಟರ್ ಯಡಿಯೂರಪ್ಪನವರ ಫ್ಯಾಮಿಲಿಗೆ ಹತ್ತಿರವಾಗಿದ್ದಾರಾ? ಇಲ್ಲ. ಇದ್ರ ಜೊತೆಗೆ ನೋಡಿ, ಮಾಜಿ ಬಿಜೆಪಿ ರಾಜ್ಯಾಧ್ಯಕ್ಷ ಆಗಿರ್ತಕ್ಕಂಥ BB ಶಿವಪ್ಪ ಕೂಡ ಅಡ್ರೆಸ್ ಇಲ್ದಂಗೆ ಹೋಗ್ಬಿಟ್ರು. ಅಷ್ಟೇ ಯಾಕ್ರಿ, ಬೆಂಗಳೂರಿನ ಇಂದಿನ ಕೇಂದ್ರ ಸಚಿವ ಕೂಡ ಆಗಿರ್ತಕ್ಕಂಥ V ಸೋಮಣ್ಣ ಎಷ್ಟೊಂದು ಹಗ್ಗಜಗ್ಗಾಟಗಳನ್ನು ಮಾಡಿಕೊಂಡ್ರು, ಅಸಮಾಧಾನಗಳನ್ನು ಹಾಕ್ಕೊಂಡ್ರು. ಯಡಿಯೂರಪ್ಪ ಮತ್ತು BY ವಿಜಯೇಂದ್ರ ವಿರುದ್ಧ ಸಾಧ್ಯ ಆಯ್ತಾ ಏನಾದರೂ ಗೆಲುವು ಸಾಧಿಸಲಿಕ್ಕೆ? ಹಾಗಾಗಿ ನೋಡಿ, ಬ್ರಾಹ್ಮಣ ನಾಯಕರನ್ನ ಅಥವಾ ಒಕ್ಕಲಿಗ ನಾಯಕರನ್ನೇ ಬೆಳೀಲಿಕ್ಕೆ ಅದು ಅಷ್ಟು ಅಂದರೆ ಯಡಿಯೂರಪ್ಪನವರನ್ನ ದಾಟಿಕೊಂಡು, ಆ ಪ್ರಭೆಯನ್ನ ದಾಟಿಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಈ ಹಂತದಲ್ಲಿ ಈಗಿರ್ತಕ್ಕಂಥ ಅನಂತಕುಮಾರ್ ಹೆಗಡೆ ಕೈಲಿ ಇದು ಸಾಧ್ಯನಾ ಅನ್ನುವಂಥ ಪ್ರಶ್ನೆ ಎದ್ದು ನಿಂತಿದೆ. ಎಸ್ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಬಿಜೆಪಿಯ ಒಳಬೇಗುದಿ ಕುರಿತ ಎಕ್ಸ್ಪ್ಲೇನರ್. ಮುಂದಿನ ಮತ್ತೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಿಮ್ಮ ಫೋಕಸ್ ಟಿವಿ.